ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಅಂಜಲಿ ಸಿದ್ದು. ಇದೇನಪ್ಪ ಹೊಸ ಚಾನಲ್ಲು, ಹಳೇದೇನಾಯಿತು, ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಮಾಡಿದಂಥ ಒಂದೇ ಒಂದು ಸಣ್ಣ ಮಿಸ್ಟೇಕಿಂದ ನನ್ನ ಚಾನಲ್ ನಾನಿತ್ತು ಡಿಲೀಟ್ ಮಾಡಬೇಕಾದಂಥ ಪರಿಸ್ಥಿತಿಗೆ ಬಂದಿದ್ದೀನಿ. ಏನಪ್ಪ ಮಿಸ್ಟೇಕು, ಏನಾಯಿತು ನನ್ನ ಚಾನಲ್ಲು, ಪ್ರತಿಯೊಂದು ಡೀಟೇಲು ಈ ವಿಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ. ನನ್ನ ಚಾನಲಲ್ಲಿ 3725 ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಯೂಟ್ಯೂಬ್ ಚಾನಲ್ದು ಮಾನಿಟೈಸೇಷನ್ ಆಗಿ ನಿಮಗೆ ಸ್ಯಾಲ್ರಿ ಬರಬೇಕಂತಂದರೆ ಒಂದು ರೂಲ್ಸ್ ಇದೆ. ಏನಪ್ಪ ಅದು ಅಂತಂದರೆ 1000 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು. 4000 ಗಂಟೆ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ವೀಡಿಯೋಸು ಎಲ್ಲರೂ ಜನರು ನೋಡಿರಬೇಕು, ಅಷ್ಟು ವ್ಯೂಸ್ ಆಗಿರಬೇಕು, ಅಷ್ಟು ಅವರ್ಸ್ ವ್ಯೂಸ್ ಆಗಿರಬೇಕು ನಿಮಗೆ. ಸೊ ಇದು 2 ರೂಲ್ಸ್ನ ನಾನು ಕಂಪ್ಲೀಟ್ ಮಾಡಿ ನನ್ನ ಮಾನಿಟೈಸೇಷನ್ ಆನ್ ಆಗಿ ನನಗೆ ಸ್ವಲ್ಪ ಅಮೌಂಟ್ ಬರೋಕ್ಕೆ ಶುರುವಾಗಿತ್ತು. ಆ ಟೈಮಲ್ಲಿ ನಿಮ್ಮದೊಂದು ಆ್ಯಡ್ಸೆನ್ಸ್ ಅಕೌಂಟ್ನ ಯೂಟ್ಯೂಬ್ ಚಾನಲ್ ಅಕೌಂಟ್ಗೆ ಲಿಂಕ್ ಮಾಡೋಕ್ಕೆ ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಏನು ಮಾಡಿದ್ದೀನಿ, ಪರ್ಸ್ನಲ್ ಅಕೌಂಟ್ ಅಂತ ಕೊಡೋದ್ರ ಬದಲಿಗೆ ಬಿಸ್ನೆಸ್ ಅಕೌಂಟ್ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ಇವಾಗ ಅವರು ನನ್ನ ಬಿಸ್ನೆಸ್ ಡೀಟೇಲ್ಸ್ನ ಕೇಳ್ತಾ ಇದ್ದಾರೆ. ಅಂದರೆ ನಂದು ಯಾವ್ದಾದ್ರು ಆರ್ಗನೈಸೇಷನ್ ಇದೆ ಅಥವಾ ನಂದು ಯಾವ್ದಾದ್ರು ಬಿಸ್ನೆಸ್ ಇದೆ, ಅದು GST ನಂಬರ್ ಇರ್ಬೋದು. ಆ ಡೀಟೇಲ್ಸ್ನ ನಾನಲ್ಲಿ ವೆಬ್ಸೈಟಲ್ಲಿ ವೆರಿಫಿಕೇಷನ್ಗೆ ಅಂತ ಅಪ್ಲೋಡ್ ಮಾಡಬೇಕು. ಬಟ್ ಅಂದರೆ ಯಾವುದೇ ಬಿಸ್ನೆಸ್ ಇಲ್ಲ, ನನ್ನ ಹತ್ರ ಹೆಂಗೆ ವೆರಿಫಿಕೇಷನ್ ಕೊಡೋಕ್ಕಾಗುತ್ತೆ, ನಾನು ಹೆಂಗೆ ವೆರಿಫಿಕೇಷನ್ ಮಾಡ್ಸೋಕ್ಕಾಗುತ್ತೆ ನನ್ನ ಚಾನಲ್ನ? ಸೊ ಇದಾಗದೆ ನಾನು ಬೇರೆ ಅಕೌಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಲಿಂಕ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ. ಏನೇನೋ ಆಯಿತು. ಅದು ಒಂದು 15-20 ದಿನದಿಂದ ಪ್ರೊಸೆಸ್ಗಳು ನಡೆದು ಅದು ಏನೂ ಆಗದೆ ಕೊನೆಗೆ ನನಗೆ ಉಳ್ಕೊಂಡಂಥ ಆಪ್ಷನ್ ಬಂದೆ. ನನ್ನ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿತು. ಇನ್ನು ಅದು ಬಿಟ್ಟರೆ ಏನೂ ಆಪ್ಷನ್ ಇರಲಿಲ್ಲ. ಆ್ಯಡ್ಸೆನ್ಸ್ ಅಕೌಂಟ್ ಡಿಲೀಟ್ ಮಾಡಿ ಬೇರೆ ಅಕೌಂಟ್ ಲಿಂಕ್ ಮಾಡೋಣ ಅಂತಂದರೆ ಈಗ ಆಲ್ರೆಡಿ ಪ್ರೆಸೆಂಟ್ ಅಕೌಂಟ್ ಇರೋದ್ರಿಂದ ಅದನ್ನು ಡಿಲೀಟ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ, ವೆರಿಫಿಕೇಷನ್ ಮಾಡ್ಸೋಕ್ಕೂ ಆಗ್ತಾಯಿಲ್ಲ. ಸೊ ನನಗೆ ಯೂಟ್ಯೂಬಿಂದ ಯಾವ ಸೋರ್ಸ್ ಆಫ್ ಇನ್ಕಮು ಬರ್ತಾ ಇಲ್ಲ 15 ಡೇಸಿಂದ. ಸೊ ಈ ಪ್ರಾಬ್ಲಮ್ ಆಗಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಇದ್ದರೂ ನಾನು ಅದರಿಂದ ಏನೂ ಅದನ್ನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಕೌಂಟ್ ಇಟ್ಕೋಬೇಕು ಅಷ್ಟೇ. ಸುಮ್ಮನೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನನಗೆ ಏನೂ ಪ್ರಾಫಿಟ್ ಸಿಗೋಲ್ಲ ಅದರಿಂದ. ಸೊ ಅವಾಗ ಏನಾಗುತ್ತೆ, ಏನೂ ಪ್ರಾಫಿಟ್ ಇಲ್ಲ ಅಂದಾಗ ಯಾರಿಗಾದರೂ ಅಷ್ಟೇ ಇದನ್ನು ಇಟ್ಕೊಳ್ಳೋಕ್ಕೂ ಮನಸ್ಸು ಬರಲ್ಲ ಮತ್ತು ವೀಡಿಯೋಸ್ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಸೊ ಆಮೇಲೆ ನಾನು ಆ ಚಾನಲ್ನಲ್ಲಿ ತುಂಬ ಮಿಸ್ಟೇಕ್ಸ್ ಮಾಡಿದ್ದೆ. ಆ ಚಾನಲಲ್ಲಿ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಮತ್ತು ಕೆಲವು ಸತಿ ಅಕೌಂಟ್ ಡಿಲೀಟ್ ಮಾಡಿದ್ದೀನಿ. ತುಂಬ ತಿಂಗಳುಗಳ ಗಟ್ಟಲೆ ವೀಡಿಯೋಸ್ ಅಪ್ಲೋಡ್ ಮಾಡದೇ ಇದ್ದೀನಿ. ತುಂಬ ಇಶ್ಯೂಸ್ ಆಗಿತ್ತು. ನನ್ನ ಯೂಟ್ಯೂಬ್ ಚಾನಲ್ ಆಲ್ಗೋರಿದಮ್ ಕೂಡ ತುಂಬ ಡೌನ್ ಆಗಿಬಿಟ್ಟಿತ್ತು. ಸೊ ವ್ಯೂಸ್ ಕೂಡ ಕಡಿಮೆ ಇತ್ತು, ಏನೋ ಇಶ್ಯೂಸ್ ಆಯಿತು. ಸೊ ಅದಕ್ಕೆ ನಾನು ಫೈನಲಿ ಡಿಸಿಷನ್ಸ್ ತೊಗೊಂಡು ತುಂಬ ಯೋಚನೆ ಮಾಡಿದ್ದೀನಿ. ಬಿಕಾಸ್ ಈಸಿ ಅಲ್ಲ 4000 ಗಂಟೆ ಟೈಮ್ ಕವರ್ ಮಾಡಿ 1000 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಂದ್ರೆ ತುಂಬ ಕಷ್ಟ. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿರೋಂಥ ಒಂದು ಚಾನಲ್ನ ಡಿಲೀಟ್ ಮಾಡಿ ಇವತ್ತು ಹೊಸ ಚಾನಲ್ ಓಪನ್ ಮಾಡಬೇಕಂದ್ರೆ ತುಂಬ ಥಿಂಕ್ ಮಾಡಬೇಕಾಗುತ್ತೆ. ಸೊ ಇವತ್ತು ಧೈರ್ಯ ಮಾಡಿ ಕೊನೆಗೂ ನಾನು ಇನ್ನೊಂದು ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಹೊಸ ಚಾನಲ್ಗೂ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಹೊಸ ಚಾನಲ್ನ ಓಪನ್ ಮಾಡ್ತಿರೋದು. ಐ ಹೋಪ್ ಎಲ್ಲರದ್ದು ಸಪೋರ್ಟ್ ಅದೇ ಥರ ಸಿಗುತ್ತೆ ಅಂತ. ನೋಡೋಣ ಏನೇನಾಗುತ್ತೆ ಅಂತ. ನಾನಂತೂ ಈ ಚಾನಲ್ಗೆ 100% ಎಫರ್ಟ್ ಕೊಟ್ಟು ಎಲ್ಲ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಿಂದ ಇದ್ದು ಈ ಚಾನಲ್ನ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಅದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರ ಕಡೆಯಿಂದನೂ ಸಬ್ಸ್ಕ್ರೈಬ್ ಮಾಡಿಸಿ. ಲಾಸ್ಟ್ ಟೈಮ್ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅದೇ ಥರ ಈ ಟೈಮ್ ಕೂಡ ಸಪೋರ್ಟ್ ಮಾಡಿ. ಸೊ ಇದನ್ನು ಹೇಳೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಇಷ್ಟೊಂದು ಬಳೆ ಏನಕ್ಕೆ ಹಾಕ್ಕೊಬಿಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ರೆ ನಿನ್ನೆ ಮಾಚಿನ ಬೆಟ್ಟಕ್ಕೆ ಹೋಗಿದ್ವಿ. ಇವಾಗ ಬಂದು ಈ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಬಳೆ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ದೇವ್ರ ಹತ್ರ ಸ್ಟ್ರಾಂಗಾಗಿ ಕೇಳ್ಕೊಬಂದಿದ್ದೀನಿ, ಪ್ಲೀಸ್ ಈ ಚಾನಲ್ ಹತ್ರ ಉಳಿಸ್ಕೊಂಡು ನನಗೆ ಚೆನ್ನಾಗಿ ಸಪೋರ್ಟ್ ಸಿಗೋ ಥರ ಮಾಡು, ಬೇಗ ಮಾನಿಟೈಸೇಷನ್ ಆಗೋ ಥರ ಮಾಡು ಅಂತ ಕೇಳ್ಕೊಬಂದಿದ್ದೀನಿ. ನೀವೆಲ್ಲರೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.